ಒಬ್ಬ ಹೊಸದಾಗಿ ತಾಯಿ ಆದವಳಿಗೆ ಒಂದು ದೊಡ್ಡ ಚಿಂತೆ ಯಾವ್ದಾಗಿರ್ತದಂದ್ರ ಅವಳ ಮಗುವಿನ ತೂಕ. ಅಂದ್ರ ಮಗುವಿನ ತೂಕ ಕ್ರಮೇಣವಾಗಿ ಹೆಚ್ಚಾಗ್ಲತ್ತದೋ ಇಲ್ಲೋ, ಅಕಸ್ಮಾತ್ ಹೆಚ್ಚಾಗಲಾಗಿತ್ತಂದ್ರೆ ಯಾಕೆ ಹೆಚ್ಚಾಗಲಾಗ್ಯದ ಮಗುವಿನ ತೂಕ ಅಂತನೋ ಒಂದು ದೊಡ್ಡ ಚಿಂತೆ ಕಾಡ್ತಿರ್ತದ. ಆಕ್ಚುಲಿ ಏನಂದ್ರ ಕೆಲವೊಂದ್ಸಲ ನಮಗ್ ಗೊತ್ತಿದ್ದೋ ಗೊತ್ತಿಲ್ದೇನೋ ನಾವು ಮಾಡುವ ತಪ್ಪುಗಳಿಂದ ನಮ್ಮ ಮಗುವಿನ ತೂಕ ಕುಗ್ಗುತ್ತಾ ಹೋಗ್ತದ. ಅಂಥ ತಪ್ಪುಗಳು ಯಾವುವು ಅಂತ ಅನ್ನೋದನ್ನ ಈ ವಿಡಿಯೋದಾಗ ಹೇಳ್ತೀನಿ. ಆ ತಪ್ಪುಗಳನ್ನ ನಾವು ತಿಳ್ಕೊಂಡಾಗ ಮಾತ್ರನೇ ಆ ತಪ್ಪುಗಳು ಆಗದೆ ಇರೋ ಹಾಗೆ ಕೆಲವೊಂದಿಷ್ಟು ಪ್ರಾಕ್ಟಿಕಲ್ ಆದ ಸಿಂಪಲ್ ಆದ ಟಿಪ್ಸ್ ನ ಫಾಲೋ ಮಾಡ್ತೀವಿ. ಸೊ ಆ ಟಿಪ್ಸ್ನು ಯಾವುವು ಅಂತ ಈ ವಿಡಿಯೋದಾಗ ನಾನು ನಿಮ್ ಜೊತೆ ಶೇರ್ ಮಾಡ್ತೀನಿ. ಹಾಗಾಗಿ ವಿಡಿಯೋನ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡ್ರಿ. ನಮಸ್ತೆ, ನಾನು ಗಂಗಾ. ನನ್ನ ಚಾನಲ್ಗೆ ನಿಮ್ಗೆಲ್ರಿಗೂ ಸ್ವಾಗತ. ನನ್ನ ಚಾನಲ್ ನಲ್ಲಿ ನಾನು ಅವಳಿ ಮಕ್ಕಳ ತಾಯಿ ಆಗಿರುವುದರಿಂದ ನನ್ನ ಟ್ವಿನ್ ಪ್ರೆಗ್ನೆನ್ಸಿ ಜರ್ನಿ ಬಗ್ಗೆ ವಿಡಿಯೋಸ್ ಮಾಡಿ ಹಾಕ್ತೀನಿ. ಹಾಗೆ ಪೇರೆಂಟಿಂಗ್ ಮತ್ತು ಲೈಫ್ ಸ್ಟೈಲ್, ಫ್ಯಾಷನ್, ಟ್ರಾವೆಲ್ ಬಗ್ಗೆ ಎಲ್ಲ ವಿಡಿಯೋಸ್ ಮಾಡ್ತಾ ಇರ್ತೀನಿ. ನಿಮ್ಗೆ ಏನಾದರೂ ಈ ಟಾಪಿಕ್ಸ್ ಅಲ್ಲಿ ಇಂಟ್ರೆಸ್ಟ್ ಇದ್ರೆ ನನ್ನ ಚಾನಲ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಈ ವಿಡಿಯೋದ ಉದ್ದಕ್ಕೂ ನಾನು 1 ವರ್ಷದ ಒಳಗಿನ ಮಗುವಿನ ತೂಕದ ಬಗ್ಗೆ ಮಾತಾಡ್ತಾ ಇದ್ದೀನಿ. ಮೊದಲನೇದಾಗಿ ಮಗುವಿಗೆ ಟೈಮಿಗೆ ಫೀಡಿಂಗ್ ಮಾಡದೇ ಇರೋದು. ಟೈಮಿಗೆ ಅಂತಂದ್ರ ಇವಾಗ ನವಜಾತ ಶಿಶುವಿಗೆ ಎವ್ರಿ 2-3 ತಾಸಿಗೊಮ್ಮೆ ಫೀಡ್ ಮಾಡ್ತಾ ಇರ್ಬೇಕಾಗ್ತದೆ. ಹಂಗಿದ್ದಾಗ ಮಾತ್ರ ಮಗುವಿನ ತೂಕ ಚೆನ್ನಾಗಿ ಬರಕ ಹೆಲ್ಪ್ ಆಗ್ತದೆ. ಅದು ಬಿಟ್ಟು ಮಗುಗ ಅತ್ತಾಗ ಮಾತ್ರ ಹೋಗಿ ಮಗುಗ್ ಹಸಿವು ಆಗ್ಲತ್ತದ ಅಂತ ಹಾಲು ಕುಡಿಸೋದು ಮಾಡಿದ್ವಿ ಅಂತಂದ್ರ ಲೈಕ್ ಬಹಳ ತನ ಗ್ಯಾಪ್ ಕೊಟ್ಟು, ಅಂದ್ರೆ ಒಂದು 4 ತಾಸು 5 ತಾಸು ಗ್ಯಾಪ್ ಕೊಟ್ಟು ಹಾಲು ಕುಡಿಸ್ಲತ್ತೀವಿ ಅಂತಂದ್ರ ಅವಾಗ ಮಗುಗ ಕರೆಕ್ಟ್ ಆಗಿ ಪೋಷಣೆ ದೊರಕಂಗಿಲ್ಲ. ಅದರಿಂದ ಮಗು ತೂಕ ಹೆಚ್ಚಾಗಂಗಿಲ್ಲ, ಉಲ್ಟಾ ಕುಗ್ಗುತ್ತಾ ಹೋಗ್ತದ. ಹಂಗಾಗಿ ಈವನ್ ಡಾಕ್ಟರ್ ಸಹ ಹೇಳ್ತಾರ, ನಾನು ಅವಳಿ ಮಕ್ಕಳ ತಾಯಿ ಅಲ್ಲ, ಸೊ ಅವಾಗ ನಂಗೆ ಡಾಕ್ಟರ್ ಹೇಳ್ತಿದ್ರು ಎವ್ರಿ 2-3 ತಾಸಿಗೊಮ್ಮೆ ಹಾಲು ಕುಡಿಸಮ್ಮ. ಅಕಸ್ಮಾತ್ ಮಗು ಮಲ್ಕೊಂಡಿತ್ತು, ಬಹಳ ತನ ಎದ್ದಿದ್ದಿಲ್ಲ ಅಂದ್ರೂ ಎಬ್ಬಿಸ್ಬಿಟ್ಟು ಹಾಲು ಕುಡಿಸಿ ಮತ್ತೆ ಮಲ್ಗಸು ಅಂತ ಹೇಳ್ತಾ ಇದ್ರು. ಸೊ ಒಂದ್ ದಿನಕ್ಕೆ ಅಟ್ಲೀಸ್ಟ್ 8ರಿಂದ 10 ಸಲ ಆದ್ರೂ ಮಗುಗ ಹಾಲು ಕುಡಿಸ್ಬೇಕಾಗ್ತದೆ, ಬ್ರೆಸ್ಟ್ ಫೀಡ್ ಮಾಡ್ತಾ ಇರ್ಬೇಕಾಗ್ತದೆ ನವಜಾತ ಶಿಶುಗ. ಸೊ ಹಂಗಾಗಿ ಆ ತರ ಮಾಡೋದ್ರಿಂದ ಮಗುಗ ಕ್ರಮೇಣವಾಗಿ ತೂಕ ಹೆಚ್ಚಾಗ್ತಾ ಹೋಗ್ತದೆ. ಅದು ಬಿಟ್ಟು ನಾವು ಬಹಳ ತನ ಲಾಂಗ್ ಗ್ಯಾಪ್ ಕೊಟ್ಟು ಹಾಲು ಕುಡಿಸ್ತಾ ಇದ್ವಿ ಅಥವಾ ಬಹಳ ಫೀಡಿಂಗ್ ಎಲ್ಲ ಸ್ಕಿಪ್ ಮಾಡ್ತಾ ಇದ್ವಿ ಅಂತಂದಾಗ ಮಗುವಿನ ತೂಕ ಕುಗ್ಗುತ್ತಾ ಹೋಗ್ತದ. ಹಾಗಾಗಿ ಈ ತಪ್ಪನ್ನ ಅವಾಯ್ಡ್ ಮಾಡಿ ಮಗುಗ ಪ್ರತಿ 2-3 ತಾಸಿಗೊಮ್ಮೆ ಹಾಲು ಕುಡಿಸೋದು ಬಹಳನೇ ಸೂಕ್ತ. ನೆಕ್ಸ್ಟ್ ಏನು ಅಂದ್ರ ಮಗು ಪ್ರಾಪರ್ ಆಗಿ ಲ್ಯಾಚ್ ಮಾಡ್ತಾ ಇಲ್ಲ ಅಂತಂದಾಗ ಮಗುಗ ಹಾಲು ಕರೆಕ್ಟ್ ಆಗಿ ಹೋಗಂಗಿಲ್ಲ. ನಾವೇನು ಎದೆಗೆ ಹಚ್ಕೊಂಡಿರ್ತೀವಿ, ಆದ್ರ ಮಗು ಕರೆಕ್ಟ್ ಆಗಿ ಲ್ಯಾಚ್ ಮಾಡಿರಲ್ಲ. ಸೊ ಹಂಗಾಗಿ ಅದಕ್ಕೆ ಕರೆಕ್ಟ್ ಆಗಿ ಹಾಲು ಹೋಗಿರಲ್ಲ. ಅವಾಗ ಮಗು ತೂಕನು ಹೆಚ್ಚಾಗಂಗಿಲ್ಲ. ಸೊ ಲ್ಯಾಚಿಂಗ್ ಎಲ್ಲ ಕರೆಕ್ಟ್ ಆಗಿರ್ಬೇಕು, ನಾವು ಕೂತಿರೋ ಪೊಸಿಷನ್ ಕರೆಕ್ಟ್ ಆಗಿರ್ಬೇಕು. ಅವಾಗ ಮಾತ್ರ ಮಗುಗ ಕರೆಕ್ಟ್ ಆಗಿ ಹಾಲು ಹೋಗ್ತದ. ಅದರಿಂದ ಮಗು ತೂಕನು ಹೆಚ್ಚಾಗ್ತಾ ಹೋಗ್ತದ. ಮಗು ಪ್ರಾಪರ್ ಆಗಿ ಲ್ಯಾಚ್ ಮಾಡಿಲ್ಲ ಅಂದ್ರೆ ಮಗು ಹಾಲು ಕರೆಕ್ಟ್ ಹೋಗಲ್ಲ, ಮಗುಗ ತೂಕನು ಬರಂಗಿಲ್ಲ. ಈ ಲ್ಯಾಚಿಂಗ್ ಬಗ್ಗೆ, ಪೊಸಿಷನ್ ಬಗ್ಗೆ ಬಹಳ ಡೀಟೇಲ್ ಆಗಿ ತಿಳ್ಕೊಬೇಕು ಅಂತ ಅನ್ಸಿದ್ರೆ ನಿಮ್ಮ ಲ್ಯಾಕ್ಟೇಷನ್ ಕನ್ಸಲ್ಟೆಂಟಿಗೆ ನೀವು ಭೇಟಿ ಆಗ್ಬಹುದು. ನೆಕ್ಸ್ಟ್ ನಾವು ಮಾಡುವ ತಪ್ಪು ಯಾವ್ದಪ್ಪ ಅಂತಂದ್ರ ಮಗುವಿಂದು ಕರೆಕ್ಟ್ ಆಗಿ ಅದರ ಗ್ರೋತ್ ಮತ್ತು ಅದ್ರ ವೇಟ್ ನಾವು ಮಂತ್ಲಿ ಟ್ರ್ಯಾಕ್ ಮಾಡದೇ ಇರೋದು. ಅಂದ್ರ ರೆಗ್ಯುಲರ್ ಆಗಿ ಚೆಕಪ್ಗೆ ಹೋಗ್ತಾ ಇರ್ತೀವಿ. ಹೋದಾಗ ಮಗುವಿನ ತೂಕದ ಬಗ್ಗೆನೂ ಗಮನ ಇರಬೇಕಾಗ್ತದ. ಮಗುವಿನ ತೂಕ ಅಲ್ಲಿ ನೋಡ್ತಾರೆ, ಚೆಕ್ ಮಾಡೇ ಮಾಡ್ತಾರೆ. ಸೊ ನಾವು ನೋಡ್ಬೇಕು, ಹೋದ ತಿಂಗಳಿಗಿಂತ ಈ ತಿಂಗಳ ಮಗು ವೇಟ್ ಪುಟ್ ಆನ್ ಆಗಿದೆಯೋ ಇಲ್ವೋ, ಮಗು ಹೆಚ್ಚಿಗೆ ತೂಕ ಆಗಿದೆಯೋ ಇಲ್ವೋ. ಅದು ಬಿಟ್ಟು ಆ ವೇಟ್ ಕಡಿಮೆನೆ ವೇಟ್ ಬಂದಿತ್ತು ಮಗುದು ಅಥವಾ ತೂಕ ಬಂದೇ ಇರಲಿಲ್ಲ ಅಂದ್ರೂ ಅದಕ್ಕೆ ನಿರ್ಲಕ್ಷ್ಯ ಮಾಡೋದು. ಅಟ್ಲೀಸ್ಟ್ ಒಂದು ತಿಂಗಳಿಗೆ 500 to 800 ಗ್ರಾಮ್ಸ್ ಆದ್ರೂ ಹೆಚ್ಚಾಗಬೇಕು ಮಗುವಿನ ತೂಕ ಅರ್ಲಿ ಮಂತ್ಸ್ ಅಲ್ಲಿ. ಸೊ ಅಷ್ಟು ಆಗಲಾಗಿತ್ತು ಅಂತಂದಾಗ ನಾವು ಅಲ್ಲೇ ಡಾಕ್ಟರ್ ಹತ್ರ ಕೇಳಬಹುದು, ಮಗು ತೂಕ ಯಾಕೋ ಹೆಚ್ಚು ಬಂದಿಲ್ಲಲ್ಲ ಅಂತಂದು. ಸೊ ಅವರು ಮಗುವಿನ ಹೈಟ್ ಪ್ರಕಾರ ಎಲ್ಲ ಅದ್ರ ಪ್ರಕಾರ ತೂಕ ಕರೆಕ್ಟ್ ಅದನೋ ಇಲ್ಲೋ ಅಂತ ಹೇಳ್ತಾರೆ. ಕಡಿಮೆ ಇತ್ತಂದ್ರೂ ನಮಗೆ ಅವರು ಸಜೆಸ್ಟ್ ಮಾಡ್ತಾರೆ, ಹೌದು ತೂಕ ಕಡಿಮೆ ಅದ, ಹೆಚ್ಚಿಗೆ ಅವಕ್ಕೆ ಕರೆಕ್ಟಾಗಿ ಫೀಡಿಂಗ್ ಮಾಡು ಅಂತೆಲ್ಲ ಹೇಳ್ತಾರೆ. ಆವಾಗ ನಾವು ಕೂಡ ಅದೇ ದಾರಿಯಲ್ಲಿ ಪ್ರಯತ್ನ ಪಡಬಹುದು. ನಾವೇನೇ ತಪ್ಪು ಮಾಡತ್ತಿದ್ವಿ, ಫೀಡಿಂಗ್ ಪ್ರಾಪರ್ ಆಗಿ ಮಾಡ್ತಾ ಇಲ್ಲ ಅಂದ್ರೆ ಕರೆಕ್ಟ್ ಆಗಿ ಫೀಡಿಂಗ್ ಮಾಡಬಹುದು. ಆಮೇಲೆ ಬೇರೆ ರೀತಿಯಾದ ಏನಾದ್ರೂ ತೊಂದರೆ ಇತ್ತು ಮಗುಗಂದ್ರ ಅದು ಕೂಡ ನಾವು ಸಾಲ್ವ್ ಮಾಡಬಹುದು. ಸೊ ಈ ರೀತಿ ಮಗು ತೂಕ ಪ್ರತಿ ತಿಂಗಳಿಗೆ ಎಷ್ಟಾಗ್ಲತ್ತದ ಅನ್ನೋದನ್ನ ನಾವು ಟ್ರ್ಯಾಕ್ ಮಾಡ್ತಾ ಇದ್ರೆ ಮಗು ತೂಕ ಕುಗ್ಗಲಾರ್ದಂಗ ನೋಡ್ಕೋಬಹುದು. ನೆಕ್ಸ್ಟ್ ತಪ್ಪು ಯಾವ್ದಂತಂದ್ರ ಐಡಿಯಲಿ 6 ತಿಂಗಳ ನಂತರ ಮಗುವಿಗೆ
ಊಟ ಮಾಡ್ಸಕ್ ಸ್ಟಾರ್ಟ್ ಮಾಡಬೇಕು, ಅಂದ್ರೆ ನಾವು ತಿನ್ನೋ ಆಹಾರನ ತಿನ್ಸಕ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳ್ತಾರ. ಅದು ಬಿಟ್ಟು 4ನೇ ತಿಂಗಳಲ್ಲೇ ಮಗುಗ ನೀರು ಕೊಡೋದಾಗಿರ್ಬಹುದು, ಅನ್ನ ಅಥವಾ ಡ್ರೈ ಫ್ರೂಟ್ಸ್ ಏನಾದರೂ ಪೇಸ್ಟ್ ಮಾಡಿಬಿಟ್ಟು ತಿನ್ಸೋದಾಗಿರ್ಬೋದು, ಈ ರೀತಿ ಮಾಡ್ತೀವಲ್ಲ ಅವಾಗ ಮಗುವಿನ ತೂಕ ಕುಗ್ತಾ ಹೋಗ್ತದೆ. ಆಕ್ಚುಲಿ ಮಗುವಿಗೆ ಐಡಿಯಲಿ ಯಾವಾಗ ಸಾಲಿಡ್ಸ್ ಇಂಟ್ರೊಡ್ಯೂಸ್ ಮಾಡಬೇಕು, ಯಾವಾಗ ತಿನ್ಸಕ್ ಸ್ಟಾರ್ಟ್ ಮಾಡ್ಬೇಕಂದ್ರೆ ಮಗು ಕೆಲವೊಂದಿಷ್ಟು ಸೈನ್ಸ್ ತೋರಿಸ್ತದ. ಏನಂದ್ರೆ ದಟ್ ಬೇಬಿ ಈಸ್ ರೆಡಿ, ಅಂದ್ರೆ ಅದು ರೆಡಿ ಆಗಿದೆ, ಇವಾಗ ಸಾಲಿಡ್ಸ್ ತಗೊಳಕ್ ರೆಡಿ ಆಗಿದೆ ಅಂತ ಕೆಲವೊಂದಿಷ್ಟು ಸೈನ್ಸ್ ಮುಖಾಂತರ ನಮಗ ತೋರಿಸ್ತದ. ಅವಾಗ ಮಾತ್ರ ನಾವು ತಿಳ್ಕೊಬೇಕು ಮಗು ರೆಡಿ ಆಗಿದೆ ಅಂತ. ಕೆಲವೊಂದ್ಸಲ ಏನಾಗ್ತದ, ಇನ್ನೂ 6 ತಿಂಗಳು ಆಗೇ ಇರಲ್ಲ, 6 ತಿಂಗಳಿಗೆ ಇನ್ನೂ 1 ವಾರ ಹಂಗೆ ಕಮ್ಮಿ ಇರ್ತದ, ಅವಾಗೆ ಮಗು ರೆಡಿ ಆಗಿರ್ತಾವ. ಸೊ ಅವಾಗ ಓಕೆ, ಅವಾಗ ಸ್ಟಾರ್ಟ್ ಮಾಡ್ಬೋದು ಸಾಲಿಡ್ಸ್. 6 ತಿಂಗಳ ಕೆಲವೊಂದ್ಸಲ 6 ತಿಂಗಳ ನಂತರನೂ ಇನ್ನೂ ಮಗು ರೆಡಿ ಆಗಿರಲ್ಲ ಸಾಲಿಡ್ಸ್ ತಗೊಳಕ, 1 ವಾರದ ನಂತರ ರೆಡಿ ಆಗ್ಬೋದು. ಸೊ ಅವಾಗ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ತದೆ. ಸೊ ಮಗು ಯಾವಾಗ ರೆಡಿ ಆಗ್ತದ ಅವಾಗ ನಾವು ಸಾಲಿಡ್ಸ್ ಕೊಡಬೇಕು. ಅದ್ರಗಿಂತ ಮುಂಚೆನೆ ಮಗು ತೂಕ ಬರಲಿ, 4 ತಿಂಗಳು ನಡೀತಿರ್ತದಲ್ಲ ಅವಾಗೆ ಎಲ್ಲ ಅನ್ನ ಕೊಡಕ ಬಾಳೆಹಣ್ಣು ಕೊಡಕ ಸ್ಟಾರ್ಟ್ ಮಾಡ್ವಿ ಅಂದ್ರೆ ಅದು ಉಲ್ಟಾ ಎಫೆಕ್ಟ್ ಆಗ್ಬಿಡ್ತದ, ಮಗು ತೂಕ ಕುಗ್ಗಿಸ್ತದ. ಸೊ ಮಗು ಯಾವಾಗ ರೆಡಿ ಆಗಿದೆ ಅಂತ ತಿಳ್ಕೊಳಕ ಇದ್ರ ಬಗ್ಗೆ ಎಲ್ಲ ಸಾಲಿಡ್ಸ್ ಯಾವಾಗ ಇಂಟ್ರೊಡ್ಯೂಸ್ ಮಾಡಬೇಕು, ಯಾವ ರೀತಿ ಇಂಟ್ರೊಡ್ಯೂಸ್ ಮಾಡಬೇಕು ಅನ್ನೋದಕ್ಕೆ ಸೆಪ್ರೇಟ್ ವಿಡಿಯೋ ಮಾಡಿ ಹೇಳಿದ್ದೀನಿ. ಆ ವಿಡಿಯೋ ಲಿಂಕ್ ನ ಮೇಲೆ ಐ ಬಟನ್ಗೂ ಕೊಟ್ಟಿರ್ತೀನಿ, ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗೂ ಕೊಟ್ಟಿರ್ತೀನಿ. ಬೇಕಂದ್ರೆ ನೀವು ಒಂದ್ಸಲ ಆ ವಿಡಿಯೋನ ಚೆಕ್ ಮಾಡ್ಕೊರಿ. ಆಮೇಲೆ ಲೇಟ್ ಆಗಂದ್ರ 6 ತಿಂಗಳು ಮುಗಿದು ಹೋಗಿರ್ತದ, ಹಾಲು ಚಲೋ ಕುಡಿಯಕತ್ತದ ನನ್ನ ಮಗು, ಯಾಕೆ ಬೇರೆದ್ ಮ್ಯಾಲಿನ ತಿನ್ನಿಸ್ಲಿ ಅಂತಂದು 7 ತಿಂಗಳು ಮುಗಿತದ, 8ರಾಗ ಅವಾಗ ನೀವು ಕೊಡಕ್ ಸ್ಟಾರ್ಟ್ ಮಾಡಿದ್ರಂದ್ರ ಅದು ಕೂಡ ಮಗು ತೂಕ ಕುಗ್ಗಿಸ್ತದೆ. ಯಾವಾಗ ಮಗು ಐಡಿಯಲಿ ರೆಡಿ ಆಗಿರ್ತದೆ ಸಾಲಿಡ್ಸ್ ತಗೊಳಕ, ಅವಾಗ ನೀವು ನಿಮ್ಮ ಹಾಲು ಕುಡಿಸೋದ್ರ ಜೊತೆ ಸಾಲಿಡ್ಸ್ ಇಂಟ್ರೊಡ್ಯೂಸ್ ಮಾಡಬೇಕಾಗ್ತದೆ. ಅವಾಗ ಮಾತ್ರನೇ ಮಗುವಿಗೆ ಕರೆಕ್ಟಾಗಿ ಪೋಷಕಾಂಶಗಳು ದೊರಕ್ತವ, ಅದರಿಂದ ಮಗು ತೂಕ ಹೆಚ್ಚಾಗ್ತಾ ಹೋಗ್ತದ. ಆಮೇಲೆ ಇದ್ರ ಜೊತೆ ಇನ್ನೊಂದು ಮಾತೇನಂದ್ರ, ಮಗುವಿಗೆ ಸಾಲಿಡ್ಸ್ ಇಂಟ್ರೊಡ್ಯೂಸ್ ಮಾಡಿಸಿದಾಗ ಅದ್ರ ಜೊತೆಗೆ ನೀವು ಎದೆ ಹಾಲು ಕುಡ್ಸಕತ್ತಿದ್ರಿ ಅಥವಾ ಫಾರ್ಮುಲಾ ಮಿಲ್ಕ್ ಕುಡ್ಸಕತ್ತಿದ್ರಿ ಅಂತಂದ್ರೆ ಯಾವುದೇ ಇರ್ಲಿ ಅದು ಕೂಡ ಅದ್ರ ಜೊತೆಗೆ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕಾಗ್ತದೆ. ಅಂದ್ರೆ ಸಾಲಿಡ್ಸ್ ಸ್ಟಾರ್ಟ್ ಮಾಡಿದೀನಿ ಅಂತ ಬ್ರೆಸ್ಟ್ ಮಿಲ್ಕ್ ಅಥವಾ ಫಾರ್ಮುಲಾ ಮಿಲ್ಕ್ ಯಾವ್ದು ಮಾಡ್ತಿರ್ತೀರಿ, ಸೊ ಅದನ್ನ ನೀವು ಸ್ಟಾಪ್ ಮಾಡಬಾರ್ದು. ಎರಡೂನು ಜೊತೆಯಾಗಿ ತಗೊಂಡು ಹೋಗ್ಬೇಕು, ಎದೆ ಹಾಲು ಕುಡಿಸ್ಬೇಕು, ಸಾಲಿಡ್ಸ್ ಕೊಡಬೇಕು. ಇವೆರಡು ಜೊತೆಯಾಗಿ ಹೋದಾಗ ಮಾತ್ರ ಮಗುವಿನ ತೂಕ ಹೆಚ್ಚಾಗ್ತಾ ಹೋಗ್ತದ. 1 ವರ್ಷದ ಒಳಗಿನ ಮಗುಗ ಏನೆಲ್ಲ ಕೊಡಬಾರ್ದು ಅನ್ನೋದಕ್ಕ ಸೆಪರೇಟ್ ವಿಡಿಯೋ ಮಾಡಿ ಹೇಳಿದೀನಿ. ಆ ವಿಡಿಯೋದ ಲಿಂಕ್ ನಾನು ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಕೊಟ್ಟಿರ್ತೀನಿ, ಬೇಕಂದ್ರೆ ಒಂದ್ಸಲ ಆ ವಿಡಿಯೋನ ಚೆಕ್ ಮಾಡ್ಕೊರಿ. ಲಾಸ್ಟ್ ಅಂಡ್ ಫೈನಲ್ ಯಾವ್ದಪ್ಪ ಅಂದ್ರ ಮಗುವಿಗೆ ಲೋ ನ್ಯೂಟ್ರಿಯೆಂಟ್ ಫುಡ್ ನ ಕೊಡೋದು. ಅಂದ್ರ ಆಹಾರದಾಗ ಯಾವುದೇ ರೀತಿ ಪೋಷಕಾಂಶನೇ ಇರಂಗಿಲ್ಲ ಅಂತ ಆಹಾರನ ಮಗುವಿಗೆ ಕೊಡಕ ಶುರು ಮಾಡೋದು. 6 ತಿಂಗಳ ನಂತರ ಕೆಲವೊಂದ್ಸಲ ಕೆಲವೊಬ್ರು ಏನ್ ಮಾಡ್ತಾರ, ಬರೀ ನೀರ್ ಕೊಡ್ತಾರ. ಅಂದ್ರ ದಾಲ್ ಕಾ ಪಾನಿ ಅಂದ್ರೆ ಬೇಳೆದು ಮ್ಯಾಲಿನ ಬರೀ ನೀರು, ಬೇಳೆ ಕಾಳು ಕುದ್ದಿರೋದು ಏನೂ ಹಾಕಂಗಿಲ್ಲ, ಬರೀ ಬೇಳೆ ಮ್ಯಾಲಿನ ನೀರು. ಸೊ ಆತರ ನೀರ್ ಕೊಟ್ಟಾಗ ಅದ್ರಾಗ ಏನೋ ಪೋಷಕಾಂಶ ಇರಂಗಿಲ್ಲ. ಸೊ ಮಗುವಿಗೆ ಏನೋ ಪೋಷಣೆನೇ ಹೋಗಂಗಿಲ್ಲ ಅಂತಂದ್ರ ಅವಾಗ ಮಗುವಿನ ತೂಕ ಹೆಂಗ್ ಹೆಚ್ಚಾಗ್ತದ? ಮಗುವಿನ ತೂಕ ಹೆಚ್ಚಾಗಂಗಿಲ್ಲ, ಉಲ್ಟಾ ಕುಗ್ಗುತ್ತಾ ಹೋಗ್ತದೆ. ಬಿಕಾಸ್ ಆ ನೀರ್ ಹೋಗ್ಲತ್ತದ ಮಗುದು ಹೊಟ್ಟೆ ಇರೋದಿಷ್ಟೇ, ಮಗು ಹೊಟ್ಟೆ ಫುಲ್ ಅನ್ನಿಸ್ತದ, ಬಟ್ ಅದಕ್ಕೆ ಸಿಗ್ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ ಸಿಕ್ಕಿರಲ್ಲ. ಸೊ ಮಗು ತೂಕ ಉಲ್ಟಾ ಕುಗ್ಗುತ್ತಾ ಹೋಗ್ತದ ಅವಾಗ. ಹಾಗಾಗಿ ಎನರ್ಜಿ ರಿಚ್ ಫುಡ್ಸ್ ಅಂದ್ರ ನ್ಯೂಟ್ರಿಯೆಂಟ್ ಡೆನ್ಸ್ ಇರೋ ಫುಡ್ಸ್ ನ ಕೊಡಿ. ಅಂದ್ರ ಲೈಕ್ ಬಾಳೆಹಣ್ಣು ಕೊಡತ್ತಿದ್ರ ಅಂದ್ರ ಮ್ಯಾಶ್ ಮಾಡಿಬಿಟ್ಟು ಮ್ಯಾಶ್ಡ್ ಬಾಳೆಹಣ್ಣು ತಿನ್ನಿಸ್ರಿ. ಈ ಜ್ಯೂಸ್ ಎಲ್ಲ ಕೊಡಬಾರ್ದು. ಜ್ಯೂಸ್ ಅಲ್ಲಿ ನೀರು ಫುಲ್ ನೀರ್ ಮಾಡಿಬಿಟ್ಟು ಜ್ಯೂಸ್ ಕೊಟ್ರೆ ಅದು ಅದ್ರಾಗ ಅರ್ಧ ನೀರಲ್ಲೇ ಹೋಗ್ಬಿಟ್ಟಿರ್ತದೆ. ಸೊ ಅದರಿಂದ ಉಲ್ಟಾ ಮಗುವಿನ ತೂಕ ಕುಗ್ತಾ ಹೋಗ್ತದೆ. ಆಮೇಲೆ ರಾಗಿ ಗಂಜಿ ಮಾಡೋರ್ನು ಸ್ವಲ್ಪ ಥಿಕ್ ಆಗೇ ಮಾಡ್ಬೇಕಾಗ್ತದ. ಗಂಜಿ ಒಳಗೆ ಡ್ರೈ ಫ್ರೂಟ್ಸ್ ಪೌಡರ್ ಆಡ್ ಮಾಡ್ರಿ. ಸೊ ಅದರಿಂದ ಜಾಸ್ತಿ ನ್ಯೂಟ್ರಿಯೆಂಟ್ ಡೆನ್ಸ್ ಮಾಡ್ದಂಗ ಆಗ್ತದ, ಮಗುವಿಗೆ ಕರೆಕ್ಟ್ ಆಗಿ ಪೋಷಕಾಂಶಗಳು ದೊರಕ್ತಾವ. ಇದ್ರ ಜೊತೆಗೆ ಹಾಲು ಕೂಡ ಕುಡಿಸ್ಬೇಕು. ಎದೆ ಹಾಲು ಕುಡಿಸೋರಾಗಿದ್ರೆ ಎದೆ ಹಾಲು, ಫಾರ್ಮುಲಾ ಮಿಲ್ಕ್ ಫೀಡ್ ಮಾಡೋರಾಗಿದ್ರೆ ಫಾರ್ಮುಲಾ ಮಿಲ್ಕ್. ಸೊ ಎರಡು ಜೊತೆ ಆಗಿ ಹೋದಾಗ ಮಗುವಿನ ತೂಕ ಚೆನ್ನಾಗಿ ಆಗ್ತಾ ಹೋಗ್ತದೆ. ಸೊ ಐ ಹೋಪ್ ಹೊಸದಾಗಿ ತಾಯಿ ಆದವರು ಇವೆಲ್ಲ ಕನ್ಫ್ಯೂಷನ್ಸ್ ಇವೆಲ್ಲ ಮಗುವಿನ ತೂಕದ ಬಗ್ಗೆ ಡೌಟ್ಸ್ ಇದ್ದೇ ಇರ್ತಾವ, ಅವ್ರಿಗೆ ಇದು ಹೆಲ್ಪ್ ಆಗಿರ್ತದ ಅಂತ ಅನ್ಕೊಂಡಿನಿ. ಇವೇನೇ ತಪ್ಪುಗಳನ್ನ ಹೇಳಿದೀನಿ ಈ ತಪ್ಪುಗಳನ್ನ ನೀವು ಅವಾಯ್ಡ್ ಮಾಡ್ರಿ ಅಂತ ಹೇಳ್ತಾ, ಇನ್ನೇನಾದ್ರೂ ಬಹಳನೇ ಮಗುವಿನ ತೂಕದ ಬಗ್ಗೆ ಪ್ರಾಬ್ಲಮ್ ಆಗ್ತಾ ಇತ್ತು ಅಂದ್ರೆ ಲೈಕ್ ನೀವು ಎಲ್ಲಾ ರೀತಿಯಿಂದ ಪ್ರಯತ್ನ ಪಟ್ಟರು ಮಗು ತೂಕ ಹೆಚ್ಚಾಗ್ತಾನೆ ಇಲ್ಲ, ಮಗುವಿನ ತೂಕ ಕ್ರಮೇಣವಾಗಿ ಹೆಚ್ಚಾಗ್ತಾ ಹೋಗ್ಬೇಕಲ್ಲ, ಆ ತರ ಏನೂ ಆಗ್ತಾ ಇಲ್ಲ ಅಂತಂದಾಗ ನಿಮ್ಮ ಪೀಡಿಯಾಟ್ರಿಷಿಯನ್ ನ ಕನ್ಸಲ್ಟ್ ಮಾಡ್ರಿ ಅಥವಾ ಪರ್ಸನಲೈಸ್ಡ್ ಗೈಡೆನ್ಸ್ ತಗೋರಿ. ಒಳ್ಳೆ ಚೈಲ್ಡ್ ನ್ಯೂಟ್ರಿಷನಿಸ್ಟ್ ಹತ್ರ ಕನ್ಸಲ್ಟ್ ಮಾಡ್ಬಿಟ್ಟು ಅವಾಗ ಅವ್ರ ಸಹಾಯದಿಂದ ಮಗುವಿನ ತೂಕ ಹೆಚ್ಚಾಗ್ತಾ ಹೋಗ್ತದ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಏನಾದ್ರೂ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡ್ರಿ, ಕಮೆಂಟ್ ಮಾಡ್ರಿ ಹೆಂಗ ಅನಿಸ್ತು ಅಂತ. ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.